ನನಗೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾರೆ. ಬೆಳಗ್ಗೆಯಿಂದ ನನಗೆ ಕೆಲ್ಸಕ್ಕೆ ಹೋಗು 1ನೇ ತಾರೀಕಿಂದ ಹೋಗು 1ನೇ ತಾರೀಕಿಂದ ಹೋಗು ಅಂತಾರೆ. ನಾನು ಅದೇನು ಕೆಲ್ಸಕ್ಕೆ ಹೋಗೋಣ? ನಾನೇನೊಂದು ಕೆಲ್ಸಕ್ಕೆ ಹೋದ್ರೆ ನನಗೆ ಮರ್ಯಾದೆ ಇರಲ್ಲ. ಇವ್ರದ್ದು ಒಳ್ಳೆ ಸವಾಸ ಆಯ್ತಪ್ಪ ನನಗೆ. ಇವತ್ತೆ ಏನು ಜೋರು ಮಾಡುತ್ತಂಕೇನೆ. ಹೋಗು, ನನಗಂತೂ ಇವತ್ತೆ ತಗಾಲೆ ಸಾಕಾಗ್ಬಿಟ್ಟೈತಿ. ಇವತ್ತೆ ಸವಾಸ ಅಲ್ಲಪ್ಪ ಸ್ವಾಮಿ. ನಾನು ನನ್ನ ಗಂಡ ಎಲ್ಲನ ಬೇರೆ ಇರೋ ನಮ್ಮಂಗೆ ಆಗ್ಬಿಟ್ಟೈತಿ ನನಗೆ. ಹೋಗು, ಇದೊಳ್ಳೆ ಸವಾಸ ಆಯ್ತು ನನಗೆ. ಫೋಟೋ ಎಲ್ಲ ಹಾಕಿದ್ಲು ಆ ಧನುಷ ನೋಡಿದೆ. ಹೆಂಗು ಹೊಸ ಮನೆ ನಾನು ನೋಡಿದ್ದೀನಿ. ಸಿದ್ದವ್ರು ಹೊಸ ಮನೆನ ಎಲ್ಲ ಹೊಸ ಮನೆ ಎಲ್ಲ ಚೆನ್ನಾಗೈತೆ. ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ. ನಾನು ಮುಂಚೆಗೇ ಸುಮ್ಮನೆ ಸಿದ್ದು ಹಾಸ್ಪಿಟ್ಲಿಗೆ ಬಂದಿದ್ನಲ್ಲ, ಆವಾಗಲೇ ಸಿದ್ದನ ಮದುವೆ ಆಗ್ಬೋದಾಗಿತ್ತು. ಅದಕ್ಕೆ ಇವ್ರು ನನಗೆ ಹಿಂಗೆಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರು ಅಂತ ಅನ್ನಿಸ್ತೈತೆ ಇವಾಗೆಲ್ಲ. ಮತ್ತು ಇವರೆಲ್ಲ ನಡ್ಕೊಂತ ಇರೋದು ನೋಡಿದ್ರೆ ದುಡ್ಡಿರೋರಾಗಿದ್ದರೆ ಯಾರು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ರು? ಹೆಂಗೆ ಹೇಳ್ತಿದ್ರು ಮದುವೆ ಆಗೋವರೆಗೂ? ಬರಲಿ, ಏನಾದ್ರೂ ಹೇಳ್ತೀನಿ, ಬರಲಿ ಇಲ್ಲಿ ಜೀವಿತಕ್ಕ ಬರಲಿ, ಜೀವಿತಕ್ಕಂತ ಕೇಳ್ತೀನಿ ನಾನು. ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಸಿದ್ಧನೇ ಮದುವೆ ಆಗಿದ್ರೆ ಚೆನ್ನಾಗಿರ್ತಿದ್ದೆ ಅಂತ ಅನ್ನಿಸ್ತೈತೆ. ಈ ಅಪ್ಪ ನಾನು ಅವರಮ್ಮನ ಜೊತೆ ಸೇರ್ಕೊಂಡು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಈ ಜೀವಿತಕ್ಕ ಬರ್ತಾಳಂತೆ. ಬಂದಮೇಲೆ ಏನು ಹೇಳ್ತಾಳೆ ತಡಿ ನೋಡೋಣ. ನಾನು ಹೇಳ್ತೀನಿ, ನೀನು ಹೆಂಗೆ ಹೇಳ್ತಿದ್ದಲ್ಲಕ್ಕ ಅಂತ ಕೇಳ್ತೀನಿ. ಅವಾಗ ನೋಡಿದ್ರೆ ನನಗೆ ನನ್ನ ತಮ್ಮ ಹಂಗೆ ನೋಡ್ಕೊಂತಾನೆ ಹಿಂಗೆ ನೋಡ್ಕೊಂತಾನೆ ಅಂತ ಹೇಳ್ತಿದ್ದು. ಇವಾಗ ನೋಡಕ್ಕ ನೀನು ಹೆಂಗೆ ಮಾತಾಡ್ತೀಯ ಅಂತ ಕೇಳ್ತೀನಿ ನಾನು. ನನ್ನ ಬಿಡಲ್ಲ ತಡಿ. ನನಗಂಗೆ ಸಿಟ್ಟೆ ಬರುತ್ತೆ ಇವಾಗ. ನನಗೆ ಸಿದ್ಧನೇ ಮದುವೆ ಆದರೂ ಆಗ್ಬೋದಾಯಿತು ಅಂತ ಅನ್ನಿಸ್ತೈತೆ. ಹಾಸ್ಪಿಟ್ಲಿಗೆ ಇನ್ನೊಬ್ರು ಯಾರಾನ ಆಗಿದ್ರೆ ಹಂಗೆ ಕರ್ಕೊಂಡೋಗಿ ತೋರ್ಸಾರ? ಯಾರೂ ತೋರಿಸ್ತಾ ಇರಲಿಲ್ಲ. ಅವ್ರಾಗತ್ತಿ ಕರ್ಕೊಂಡೋಗಿ ತೋರಿಸಿದ್ರು. ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಳೆ ಸ್ವಾತಿ. ಕೂತ್ಕೊಂಡಿದ್ದೀನಕ್ಕ. ಏನು ಮಾಡೋಣ, ಯೋಚನೆ ಮಾಡೋ ಅಂಥ ಪರಿಸ್ಥಿತಿ ಬಂದೈತೆ. ಯೋಚನೆ ಮಾಡಬೇಕು. ಈಗ ಬೇಜಾರು ಕಣಕ್ಕ. ನನಗಾಲೇನೆ ಭಾಳ ಬೇಜಾರಾಗೈತೆ. ಅವತ್ತೆ ಮೇಲಂತೂ ನನಗೆ ಸಖತ್ ಬೇಜಾರಾಗೈತೆ. ಏನು ಬಂದಿನ್ನ ಒಂದು 2 ದಿವಸ ಆಗಿಲ್ಲ. ಮಹಾರಮಂಟೆ ಹಂಗೆ ಮತ್ತೆ ಒಂದಿಟ್ಟು ಸಿಟ್ಟು ಜಾಸ್ತಿ. ಯಾರಾನಾಗಲಿ ಮಕ್ಕಳ್ದಂಗೆ ಅಂದ್ಬಿಡುತ್ತೆ. ಸುಧಾರಿಸ್ಕೊಂಬಲ್ಲ ಅವಂಟಿ ಹೇಳದ್ಲಾಗ. ಅವಂಟಿ ಏನು ಅಂಥದ್ದಾಗೈತೆ. ನೀನು ಸರಿಯಾಗಿ ಅನ್ಬೇಕು ನೋಡಕ್ಕ. ನೀನೇ ಬೆಳಗ್ಗೆಯಿಂದನೂ ಗಾರ್ಮೆಂಟ್ಸ್ಗೆ ಹೋಗುವ ಇವರು ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಕೆಲ್ಸಕ್ಕೆ ಹೋಗು ಅಂತ ಕೂತ್ಕೊಂಡವ್ರೆ. ಅಲ್ಲ ಅಕ್ಕಕ್ಕೆ ನಾನು ಕೆಲ್ಸಕ್ಕೆ ಹೋದ್ರೆ ನನಗೆ ಯಾರನ್ನು ನೋಡೋಕೆ ಏನು ಅಂದರು? ಇನ್ನು ಮದುವೆ ಆಗಿ ನಾನೇನಾದರೂ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ರೆ ನಮ್ಮಪ್ಪ ನಮ್ಮಮ್ಮ ಅವ್ರ ಹತ್ರ ಎಲ್ಲ ಎಷ್ಟು ಸದ್ರ ಆಗ್ತೀವಿ. ಆ ಜೀವಿತಕ್ಕ ಏನು ಹೇಳ್ತು ನನ್ನ ಮದುವೆ ಆಗೋವರೆಗೂ, ನೀನು ಎಲ್ಲೂ ಏನು ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ತಮ್ಮ ನಿನ್ನ ನೋಡ್ಕೊಂತಾನೆ, ನನ್ನ ತಮ್ಮ ನಿನ್ನ ಹಂಗೆ ಸಾಕ್ತಾನೆ ಹಿಂಗೆ ಸಾಕ್ತಾನೆ, 15 ಲಕ್ಷ ಬಡ್ಡಿ ಕೊಟ್ಟವನೆ ಅಂತ ಹೇಳಿದ್ರು. ಅದು ಯಾವ ದುಡ್ಡು ಇಲ್ಲ ಎಂಥದ್ದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಐತೆ ಅಂತಾರೆ. ಇಲ್ಲ ಅಲ್ಲೇನಕ್ಕ, ಯಾವ ದುಡ್ಡು ಇಲ್ಲ ಎಂಥದ್ದು ಇಲ್ಲ. ಗೊತ್ತಿಲ್ಲಮ್ಮ, ಐತೆ ಯಾವುದೋ ಬಂದೈತೆ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಮೊದಲ ಅಂತೂ ಯಾತು ಇರಲಿಲ್ಲ. ಯಾತಿರ್ಲಿಲ್ಲ ಕಣಮ್ಮ, ಯಾಕೆ ಸುಳ್ಳು ಹೇಳ್ಬೇಕು? ಯಾತಿರ್ಲಿಲ್ಲ. ಯಾವುದೋ ಬಂದೈತೆ ಅಂತ ಹೇಳ್ತಾರಮ್ಮ. ನಮ್ಮ ತಗೊಂಗಂತ ಮಂದಿ ಮರಮಟ್ಟು ಬಂದೈತಿ, ಯಾರಿಗ ಕೊಟ್ಟಿದ್ದೀವಿ ಅಂತ ಹಂಗೆ ಮತ್ತೆ ಹೇಳವ ಆಂಟಿ. ನೀನು ಹೋಗ್ಬೇಡ. ಅಲ್ಲ ನೀನು ಹೋದ್ರೆ ಇವಾಗ ನಿಮ್ಮಮ್ಮ ಇರೋ ನೋಡು, ಅಲ್ಲೇನೆ ಗಾರ್ಮೆಂಟ್ಸ್ಗೆ ಹೋಗ್ತಾಳಂತಿ. ಮೊನ್ನಿನ ನಾವು ಓಡೋಗಿ ಅವನ್ನ ಮದುವೆ ಆದ್ಲು. ಅಲ್ಲೇನೆ ಹಿಂಗೆ ಆಗೈತಂತಿ. ನಮ್ಮ ತಮ್ಮ ಮಾತಾಡ್ತಾರೆ. ಅದಕ್ಕೇ ನೀನು ಹೋಗ್ಬಿಡ. ಯಾಕೆ ಹೋಗ್ತೀಯ? ಇವ್ರಿಗೆ ಏನು ಬಂದೈತಪ್ಪ? ಅದು ಇವಾಗ ಅವನೊಟ್ಟು ಕಾಲು ಮುರಿ ಕೇಳೋನಲ್ಲ ಒಟ್ಟುನು. ಅದಕ್ಕೆ ಬಡ್ಡಿ ಬೇರೆ ಇಸ್ಕೊಂಬಂದಾರಲ್ಲ. ಬಡ್ಡಿ ಬಗ್ಗೆ ಮುತ್ತಾಗೆ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡವ್ರೆ. ಈ ದುಡ್ಡಿರೋರಾಗಿದ್ರೆ ಅವ್ರು ಯಾಕೆ ಇಸ್ಕೊಂಬಾರು? ಅದೇ ಮತ್ತೆ ಅಲ್ಲ, ದುಡ್ಡಿರೋರು ಯಾರು ಬಡ್ಡಿಗೆ ದುಡ್ಡು ಇಸ್ಕೊಂಬಲ್ಲ. 10 ರೂಪಾಯಿ ಬಡ್ಡಿ ಅಯ್ಯಮ್ಮಂತಾಗೆ ಇಸ್ಕೊಂಬಂದವ್ರಲ್ಲ. ಎಷ್ಟು ಜಾಸ್ತಿ ಗೊತ್ತೇ ಅಲ್ಲಿ ಬಡ್ಡಿ. ಸಾಕತ್ತು ಬಡ್ಡಿ ಎಳೆದು ಬಿಸಾಕುತ್ತೆ ಮುಂತಾಗೆ. ಅಂತ ಬಡ್ಡಿ ಥರ ಅಂಥದ್ದೇನು? ನಿಮ್ಮ ಅತ್ತೆ ಸುಮ್ಮನೆ ಎಮ್ಮೆ ಹೇಳೋದು ಕೇಳಬೇಡ. ಇವಾಗ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗು ನನ್ನ ಕಡೆ ಸಾಕಾಗ್ಬಿಟ್ಟೈತೆ. ನಾನು ಹೋಗಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದ್ದೀನಿ. ಎಷ್ಟು ಬೇಜಾರಾಗ್ತೈತೆ ಅಕ್ಕ. ನಾನು ಎಂಥ ಒಳ್ಳೆ ಹುಡ್ಗನ ಮದುವೆ ಆಗಿವಾಗ ನಮ್ಮ ಚಿಕ್ಕಪ್ಪನ ಮಗಳು ನಮ್ಮ ದೊಡ್ಡಪ್ಪನ ಮಗಳು ಆಗ್ಯದಾಳ. ಅವನ್ನ ನಾನು ಇಷ್ಟಪಟ್ಟಿದ್ದ ಹುಡುಗ. ಫಸ್ಟು ನನ್ನ ಮದುವೆ ಆಗ್ತೀನಿ ಅಂತ ಅವ್ನು ನನ್ನ ಇಷ್ಟಪಟ್ಟಿದ್ದ. ನಾನು ನೀನು ಇಷ್ಟಪಟ್ಟಿರಲಿಲ್ಲ ಹಂಗೆ ತಿಳ್ಕೊಬೇಡ್ರಿ. ಆಮೇಲೆ ಅವನು ನನ್ನ ಮದುವೆ ಆಗ್ತೀನಿ ಅಂತ ಬಂದಿದ್ದ. ನಾನು ಅದಕ್ಕೆ ಆಗಲ್ಲ ಅಂತ ಅಂದೆ. ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೆ, ನಾನು ಆಗಲ್ಲ ಅಂದೆ ಅಕ್ಕ. ಆವಾಗ ಅವಳು ಇವಾಗ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತೇ. ಫೋಟೋ ಹಾಕಿದ್ವಲ್ಲ ಹೊಸ ಮನೆಗೆಲ್ಲ. ಫೋಟೋ ತಕ್ಕೊಂಡು ಒಡವೆ ಹಾಕ್ಕೊಂಡು ಹೆಂಗೆ ಇದ್ದಾರೆ ಗೊತ್ತೇನಕ್ಕ ಹೊಸ ಮನೆಯಾಗೆ. ಶೋಕೇಶ್ದಾಗೆಲ್ಲ ನಿಂತ್ಕೊಂಡು ಸೀರೆ ಉಡ್ಕೊಂಡು ಫೋಟೋ ತೆಗೆಸ್ಕೊಂಡು ಎಷ್ಟು ಚೆನ್ನಾಗೇ ಫೋಟೋಗಳೆಲ್ಲ ಹಾಕಿದ್ದಾಳೆ ಗೊತ್ತೇನಕ್ಕ. ಇವಾಗೆಲ್ಲ ನೋಡಿದ್ರೆ ಒಂಥರ ನನಗೆ ಹೆಂಗೆ ಅನಿಸುತ್ತೆ ಗೊತ್ತೇ. ನೀನು ಹೋಗಲ್ಲ ಅನ್ನು ಯಾಕೆ ಒಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ನೀನು? ಅಲ್ಲ ನನಗಂತೂ ಇವಾಗ ಬೆದ್ದಾಗಿಂದ ಅಷ್ಟೆಷ್ಟು ಬೇಜಾರಾಗಿಲ್ಲ. ಕೆಲ್ಸಕ್ಕೆ ಹೋಗು ಅಂತ ಹೇಳ್ದಾಗಿಂದ. ಏನು ಇವಾಗ ನಾನು ಯಾಕನ ಅದನ್ನಪ್ಪ ಅಮ್ಮಂಗಾಯ್ತು ನಿಜವಾಗ್ಲೂ. ಅಪ್ಪನ ಅಮ್ಮನೆಲ್ಲ ದೂರ ಮಾಡ್ಕೊಂಡು ಬಂದು ಇವತ್ತು ಅದಕ್ಕೆ ಮತ್ತೆ ಅಪ್ಪ ಅಮ್ಮನ ಮತ್ತೆ ಕೇಳ್ಬೇಕಾಯ್ತು ಅಂತ ಅನ್ನಿಸ್ತಾಯ್ತು ಒಂದು ಕಡೆಗೆ. ಆದರೂ ಬಿಡತ್ತ ಅಂತ ಸುಮ್ಮನಿದ್ದೀನಿ. ನಾಲ್ವರ ಮುಂದೆ ಆಗ್ದಿಲ್ದರ ಮುಂದೆ ತಲೆ ತಗ್ಗಿಸ್ಬಾರ್ದು ಅಮ್ಮಂಗಿರ್ಬೇಕು ಅಂತ. ನಮ್ಮ ಜೀವಿತಕ್ಕ ಬರುತ್ತೆ ಇವಾಗ. ಏನು ಹೇಳುತ್ತಾ ಅಕ್ಕ ಬರಲಿ ಹೇಳ್ತೀನಿ. ಅಕ್ಕ ನೋಡಕ್ಕ ಕೆಲ್ಸಕ್ಕೆ ಹೋಗು ಅಂತಾರೆ. ನಾನು ಏನು ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ ಹೇಳ್ತೀನಿ. ಯಾಯಪ್ಪ ಗಾರ್ಮಾಗ ದುಡಿ ಅನ್ಕೋಣ ನಿಮ್ಮ
ತಗೊಂಡೋಗಿ ಆಗ ಅವ್ರ ಮನೆಯಾಗೆ ಇರಂಗೆ ಮಾಡ್ತೀನಿ ಮತ್ತೆ ಬಂದು ತುಂಬ ಕಿಕ್ತಾಲೇನೆ ಹೇಳತ್ತ ಇವನು ಹಂಗೆ ಯಾತ್ತಾಗ ನಾನು ಹಂಗೆ ಅನ್ಕೊಂಬಿಟ್ಟು ಇವಳು ಹೆಂಗಾದ್ಲು ಮದುವೆನ ಅಂತ ಅನ್ಕೊಂತಿದ್ವಿ. ಈಗ ಯಾಕೆ ನಾನು ನಿಮ್ಮ ಮತ್ತೆ ತಗೊಂಡು ಬೇಡ ಆಮೇಲೆ ನೋಡಪ್ಪ ಇವ್ರು ಇಲ್ಲದ ಹೇಳ್ಕೊಟ್ಟವ್ರೆ ಅಂಬುತ್ತೀನಿ. ಈಗ ನಾವಿರೋದು ಹೇಳ್ತೀವಿ. ಅಮ್ಮ ಮುಂಚೆಗೂ ಯಾತು ದುಡಿತಿರ್ಲಿಲ್ಲ, ಯಾತು ಇಲ್ಲ ಕಣಮ್ಮ, ಯಾತು ಇಲ್ಲ. ಈಗ ನಾವು ಏನೋ ನೀನು ನನ್ನ ತಂಗಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ನಾವು ಹಂಗಮ್ಮಂಗಿದ್ರೆ ನಾವು ಹೇಳ್ತಾನೆ ಇರಲಿಲ್ಲ. ಏನೋ ನಮ್ಮ ತಂಗಿ ನೋಡಪ್ಪ ಅವಳ ಜೀವನ ಹಿಂಗೆ ಆತು ಅಂಬ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಬೇಜಾರಾಗಬೇಡ ಸರಿನೇ, ಏನೋ ಬಿಡು ಅಂತೇಳಿ ಹೇಳ್ತಾ ಇದ್ದೀವಿ. ಆತು ಇಲ್ಲ. ಈಗ ಅಯ್ಯಮ್ಮನೂ ಎಲ್ಲೂ ಹೋಗಲ್ಲ, ಅಯ್ಯಮ್ಮಂದು ಒಂಥರ ಲೇವೇ ಇಲ್ಲ. ಎಲ್ಲೂ ಹೋಗಲ್ಲ, ಯಾತ್ರದ್ದು ಇಲ್ಲ ಕಣಮ್ಮ, ಯಾತಿಲ್ಲ. ನೀನು ಅಂದ್ಕೊಂಡಂಗೆ ಯಾತಿಲ್ಲ. ನೀನು ಸುಮ್ಮನೆ ಸುಳ್ಳು ಹೇಳಿ ಮದುವೆ ಅವಳು ಜೀವಿಸಿದ್ದು ಬೇಡ ಬೋಲ್ ಸುಳ್ಳು. ಅಯ್ಯೋ ಅವರಮ್ಮ ಯಾರ ಅಣ್ಣಗಿನ್ನ ಬೋಲ್ ಸುಳ್ಳು ಹೇಳ್ತಾಳೆ ಅವಳು ಸರಿಯಾಗಿ ಅದು ಇದು ಏಳೆ ನಿನ್ನ ನಂಬಿಟ್ಟೇನೆ ಹೋಗತ್ತ. ನಾವು ಹಂಗೆ ಅನ್ಕೊಂಡ್ವಿ, ಹಂಗನ ಮದುವೆ ಆಗ್ಲಿಂತಾರ ನಾ ಅಂದ್ಕೊಂತಿದ್ವಿ. ಈಗ ಗೊತ್ತಾಗ್ತೈತೆ ಕಣಕ್ಕ ನನಗಂತೂ ಯಾಕನ ಮದುವೆ ಆದ್ನ ಏನೋ ಅಂತ. ಈಗ ನಿಜವಾಗ್ಲೂ ಅಷ್ಟಿಷ್ಟು ಬೇಜಾರಾಗ್ತಿಲ್ಲ. ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗಮ್ಮ. ಮುಂದಿನ ತಿಂಗಳು ಸಂಬಳ ಬರುತ್ತೋ, ಮುಂದಿನ ತಿಂಗಳು ಬಡ್ಡಿ ಕಟ್ಟಬೇಕು ಹೋಗು, ಮುಂದಿನ ತಿಂಗಳು ಅವ್ರು ಬಡ್ಡಿ ಬರ್ತಾರೆ ಹೋಗು ಅಲ್ಲ. ನನ್ನ ತಗಂಗೆ ನಂಗೆ ಹಿಂಗೆ ಅಂತ ಹೇಳ್ದಾರೆ. ನಾನು ಯಾತು ಕೇಳಕ್ಕೆ ಹೋಗಿಲ್ಲ, ನನಗೇನು ಸರಿಯಾದ ವಿಷಯ ಗೊತ್ತಿಲ್ಲ. ಇವರು ನನಗಂತಾರ ಅನುಮಾನ, ದುಡ್ಡಿರೋರಾಗಿದ್ರೆ ಯಾಕೆ ಹಿಂಗೆ ಮಾಡೋರು ಅಂತ. ನಾನೆಲ್ಲ ವಿಷಯ ತಿಳ್ಕೊಂಬದಲ್ಲೇ ಬಿಡಲ್ಲ. ಎಲ್ಲ ಕರೆಕ್ಟಾಗಿ ಸುಮ್ಮನೆ ಸುಳ್ಳು ಹೇಳ್ಬಿಡ್ರಿ, ಕರೆಕ್ಟಾಗಿ ಹೇಳ್ರಿ ಅಂತ ಕೇಳ್ತೀನಿ. ಹಿಂಗೆ ಮಾಡಬಾರ್ದು ಕಣಕ್ಕ, ಯಾರಿಗೆ ಆಗಲಿ ಹಿಂಗೆ ಮಾಡಬಾರ್ದು. ಇರೋ ಸತ್ಯ ಏನೈತೆ ಬೇಕಾದರೆ ಅದನ್ನ ಹೇಳಲಿ, ಆದರೆ ಇಂಥ ಮೋಸ ಮಾಡಬಾರ್ದು ಕಣಕ್ಕ. ನಾನೇನು ಅಂದ್ಕೊಂಡಿದ್ದೆ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣಕ್ಕ. ಹೇಳಿ ಯಾರೇ ಆಗಲಿ ಹಿಂಗೆ ಹೇಳಿದ್ರೆ ಒಂಥರ ಬೇಜಾರಾಗುತ್ತೆ. ನೋಡಪ್ಪ ನಮ್ಗೆ ಹೆಂಗೆ ಮಾಡಿದ್ರು, ಹಿಂಗೆ ಯಾಕೆ ಹಿಂಗೆ ಸುಳ್ಳು ಹೇಳ್ಬೇಕು ಅಮ್ಮಂಗೆ ಆಗುತ್ತೆ. ಅದೇ ಮತ್ತೆ ಅಲ್ಲ, ಹಿಂಗೆ ಸುಳ್ಳು ಹೇಳ್ಬಾರ್ದು ಯಾರಿಗೇ ಆಗಲಿ. ಇರೋದೇನೈತೆ ಅದನ್ನ ಹೇಳಬೇಕು. ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ ಬೆಳಗ್ಗೆಯಿಂದನ. ಯಪ್ಪ ಹೋಗು, ಆಸೆಲಿಸೆಲ್ಲ ಆಡ್ಕೊಂತಾರೆ. ನಮ್ಮೂರವರೆಲ್ಲ ಇದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು 2 ದಿನ ಸುಧಾರಿಸ್ಕೋಬೇಕಾಗುತ್ತೆ. ಅವಳ ಅದೃಷ್ಟ ಎಲ್ಲ ಫೋನ್ ಮಾಡಲ್ಲೆಲ್ಲ ಹೇಳ್ತಿರ್ತಾಳೆ. ನಿಮ್ಮ ಅಪ್ಪ ನಿಮ್ಮಮ್ಮೆಗೆಲ್ಲ ಹೇಳ್ತಾರೆ, ಇವ್ರು ಮೊದಲೇ ಒಳ್ಳೆಯರಲ್ಲ, ಇವರೆಲ್ಲ ತಾಟ್ಕಿತ್ತೇರು. ಅದಕ್ಕಾಗಿ ಅದಕ್ಕೋಸ್ಕರ ಸುಮ್ಮನಿದ್ದೀನಿ ಗೊತ್ತೇ. ಬೆಳಗ್ಗೆಯಿಂದ ಅಷ್ಟಿಷ್ಟು ಬೇಜಾರಾಗಿಲ್ಲ ನನ್ನ ಮನಸ್ಸಿಗೆ. ಸಖತ್ತು ಬೇಜಾರಾಗೈತೆ. ಯಪ್ಪ ಆ ಫೋಟೋಗಳೆಲ್ಲ ಹುಡುಗ ಮದುವೆ ಆಗಿರೋದೆಲ್ಲ ಫೋಟೋ ಎಲ್ಲ ನೋಡ್ಬಿಟ್ಟೆ. ಅವ್ರ ಮನೆಗೆ ಕರ್ಕೊಂಡೋಗಿ ಹೆಂಗೆ ಇಕ್ಕೊಂಡವನಕ್ಕ. ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ದೊಡ್ಡಪ್ಪ ಐತಲ್ಲ, ನಮ್ಮ ಅಪ್ಪ ಐತಲ್ಲ, ಅಣ್ಣನ ಮಗಳನ್ನ ಮದುವೆ ಆಗಿದ್ದಾನೆ. ಹೆಂಗೆ ಇಕ್ಕೊಂಡವನಿ. ಅವನಿಗೆ ಕೇಳಿದ್ರು ನಾನೇ ಆಗಲ್ಲ ಅಂತಂದೆ. ಇವತ್ತು ಅದು ನೆನೆಸ್ಕೊಂಡ್ರೆ, ಅದು ನೋಡಿರೆ, ಅದು ನೋಡಿದ್ಕೋ ಇವ್ರು ಬೇರೆ ಹಿಂಗೆ ಹೇಳಿದ್ಕೋ ಸಖತ್ತು ಬೇಜಾರಾಗೈತೆ. ಏನು ಮಾಡೋಣ, ಅಸೆಲಿಸೆಲ್ಲ ಆಡ್ಕೊಂತಾರೆ, ಗಲಾಟೆ ಮಾಡ್ಕೊಂಡ್ರೆ ಅಂತ ಸುಮ್ಮನೆ ಇದ್ದೀನಿ. ಮೊದಲೇ ಅವಲ್ದೃಷ್ಟ ಋತು ಹಂಗೆ ಕಾತ್ಕೊಂಡಿದ್ದಾರೆ. ಮೊದಲೇ ನಿಮ್ಮೂರಲ್ಲ ಎಲ್ಲ ಇದು ಮಾಡಿಬಿಡ್ತಾರೆ. ನಿನ್ನ ಬಂದು ಬೇಕಾದ್ರೆ ಮಾತಾಡ್ಸ್ತಿಲ್ಲದ್ಕೋ ಅದಕ್ಕೂ ಹಂಗೆ ಖುಷಿ ಪಟ್ಬಿಡ್ತಾರೆ. ಅವ್ರು ಎಂಥವ್ರು ಭಾಳ ಇದ್ರಂತಾರೆ ಅವ್ರು ಎಂಥವ್ರು. ಅವರಿಬ್ಬರು ಅಷ್ಟೇ. ಅವ್ರು ಯಾರನ್ನ ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬ ಸುಮ್ಮನೆ ಇನ್ನೇನು ಮಾಡೋಕ್ಕಾಗುತ್ತೆ. ನೋಡು ನನ್ನ ಕೈಲಿ ಆಗಲ್ಲ, ನಾನು ಹೋಗಲ್ಲ, ಎಲ್ಲ ಆಡ್ಕೊಂತಾರೆ. ಮಣ್ಣಿನ ಮದುವೆ ಆಗ ನಾನು ನನ್ನ ಕೆಲಸಕ್ಕೆ ಹೋದ್ರೆ ಹೆಂಗೆ ಅಂತೇಳಿ ಅಂದು ಮತ್ತೆ ಏನಂಬುದು ಗೊತ್ತೆ. ಮಣ್ಣಿನ ಮದುವೆ ಆದರೆ ಹಂಗೆ ರುಂಬಲ್ಲೇ ಬೇಕಮ್ಮ. ಮದುವೆ ಆದಮೇಲೆ ಮತ್ತೆಲ್ಲ ಜವಾಬ್ದಾರಿ ಎಂಬುದು ಬೇಕಾಗಿರೋದು. ಮದುವೆಗಿನ ಮುಂಚೆಗೆ ಇದ್ರೆ ಬಿಡು ಅಂತ ಅನ್ಬೋದಾಗಿತ್ತು. ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿ ಎಂಬುದು ಬೇಕು. ಅವ್ನು ದುಡಿದಿಲ್ಲದ ಕಲ್ ಹೇಳೋದು ನಿನಗೆ. ಮತ್ತು ನೀನು ಮದುವೆ ಆಗಿದೆಯಾ ಬಂದು ಅಂದಮೇಲೆ ಮತ್ತು ನೋಡ್ಕೋಬೇಕಮ್ಮ ಅವನ್ನ ನೀನು. ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಬೇಕಮ್ಮ ಮನೆಯಾಗೆ. ಯಾಕೆ ಮಾಡಲ್ಲ, ಎಲ್ಲ ತಗೋಬೇಕು ಜವಾಬ್ದಾರಿನ ಅಂತ ಹೇಳ್ತೈತಿ. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲಮ್ಮ. ಅವ್ರು ಹಂಗೆ ಹೇಳಿದ್ಮೇಲೆ ಈಗ ನಮ್ಮ ಮುಂದಕ್ಕೆ ಮಾತಾಡೋಕ್ಕಾಗಲ್ಲ. ಈಗ ನಾವು ಯಾತನ ಮಾತಾಡ್ತಿದ್ರೆ ನಮ್ಮನ್ನು ಹಿಂಗೆ ನೋಡುತ್ತೆ ಯಾಕೆ ಹೇಳ್ಕೊಡ್ತಾರೆ ನಮ್ಮ ಆಮೇಲೆ ನಾವು ಹಿಂಗೆ ಹೇಳಿ ಅಂತ ಹೇಳ್ಬೇಡವು. ಎಲ್ಲಿಗೆ ಹೋಗೈತೆ, ಎಲ್ಗೋ ಹೋಗ್ಯವ್ರಿ. ಅಯ್ಯಪ್ಪನೂ ಎಲ್ಲ ಹೋತು. ಬಾ ಹೋಗೋಣ ಹಾಕಂತೂ ನಾನು ಬರೋಲ್ಲಪ್ಪ, ಹೋಗಿ ನೀನೇನೆ ಅಂತ ಕಳಿಸ್ತೀವಿ. ಯಾಕೆ ಬೇಜಾರಾತು. ಅಯ್ಯಮ್ಮನೂ ಅಲ್ಲಿ ಯಾಮಂತಕ್ಕ ಹೋಗಿರ್ಬೇಕು ಸಾಮಾನ್ಯ. ನನಗೆ ನಮ್ಗೊಳ್ಳೆ ಇದು ಹಿಂಸೆ ಕೊಡ್ತಾರಪ್ಪ. ಕೆಲ್ಸಕ್ಕೆ ಹೋಗಂತ. ಅಲ್ಲ ವರ್ಷ 6 ತಿಂಗಳನ್ನ ಆದರೆ ಬಿಡು ಅನ್ಬೋದು. ಮನೆಯಾಗಿದ್ದು ಬೇಜಾರಾಗುತ್ತೆ, ಹೋಗ್ತೀನಿ ಅಂತ ಹೇಳ್ಬೋದು. ಇನ್ನು ಮೊನ್ನೆ ಮದುವೆ ಕೆಲ್ಸಕ್ಕೆ ಹೋದರೆ ಯಾಕೆ ನೀವೇ ತಿಳಿದಾರಾಗಿ ನಮ್ಮ ಅತ್ತಿಗೆ ಹೆಂಗೆ ತಿಳಿಯುತ್ತೆ ಅಂತ. ತಿಳಿಯಲ್ ಬಿಡು ನಮ್ಮ ಅತ್ತಿಗೆ. ಯಪ್ಪ ನಾನೇನೋ ಅಂದ್ಕೊಂಡಿದ್ದೆ. ಯಪ್ಪ ಈ ಅಮ್ಮ ಇಂಥ ಅಂಬೋದು ಗೊತ್ತಿರಲಿಲ್ಲ. ಮತ್ತೆ ಅದೇ ಕಣಪ್ಪ, ನನಗೆ ನನ್ನ ಗಂಡನ ಕರ್ಕೊಂಡಿಲ್ಲ, ಬೇರೆಗಿರೆ ಹೋಗೋಣ ನಮ್ಮಂಗೆ ಆಗ್ಬಿಟ್ಟೈತಿ ಈ ಅಮ್ಮನ ಬಿಟ್ಟು. ಇನ್ನೇನು ಮಾಡೋಕ್ಕಾಗುತ್ತೆ. ನಿನ್ನ ಮಣ್ಣಿನ ಬಂದು ನೋಡಪ್ಪ, ಹಳೆ ತಾಯಿ ಮಗನ ದೂರ ಮಾಡಿರೋ ಅಂಬೋದು ಒಂದು ನಿಷ್ಠೂರ. ಅಯ್ಯೋ ಹೆಣ್ಮಕ್ಳೆಲ್ಲಾದ್ರಾಗೂ ನಿಷ್ಠೂರ ಆಗಬೇಕು. ಇವಾಗ ನೀನು ಏನೋ ನಿನ್ನ ಗಂಡನೇ ನಿನ್ನ ಕರ್ಕೊಂಡು ನಿನ್ನ ಗಂಡನೇ ಬೇರೆ ಹೋದ್ರೂ ನಿನ್ನ ಮೇಲೆ ಅಪವಾದ. ಎಲ್ಲ ಹೆಣ್ಮಕ್ಳ ಮೇಲೆ ಅಪವಾದ, ಪ್ರತಿಯೊಂದು ಎಲ್ಲ ಹೆಣ್ಮಕ್ಳ ಮೇಲೆ ಅಪವಾದ. ನೀನೇನು ಇವಾಗ ಬೇರೆ ಹೋದೆ ಅಂತ ಕೈಯೋ ಬಂದು ತಾಯಿ ಮಗನ ದೂರ ಮಾಡಿಳು. ಇಂಥ ಮಾತುಗಳು. ಅದಕ್ಕಾಗಿ ಸುಧಾರಿಸಿನೇ ಮಾಡೋಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳು ಹೆಂಗಿದ್ರು ಕಷ್ಟ ಎಲ್ಲದ್ರಾಗೂ. ಈಗ ನಿಮ್ಮ ಅತ್ತೆನೇನು ಅಂದಿದ್ರೋಟೆ ನೀನು ಹಿಂಗೆ ಹೇಳೋದು ನೋಡಿ, ನಿನ್ನ ಗಂಡನೇ ನಿನ್ನ ಕಡೆ ಕಿತ್ತು ಕರ್ಕೊಂಡೋಗ್ಬಿಟ್ರೆ ನಿನ್ನ ಮೇಲೆ ಅಂಬದು ನೀನು ಸಸಿ ಒಳ್ಳೆಯಳಲ್ಲ ಅಂತ ನೀನೇ ಕೆಟ್ಟಳಾಗತ್ತು ನಿಮ್ಮ ಅತ್ತೆ ತಾಗೆ. ಆಗ ಹಂಗೆ ಮಕ್ಕಳು ಒಳ್ಳೆಯವ್ರಾಗ್ತಾರೆ. ಅವ್ರ ಮಕ್ಳು ಅವ್ರು ಏನೇ ಮಾಡಲಿ ಒಳ್ಳೆಯವ್ರಾಗ್ತಾರೆ.
ಕೊನೆಗೆ ಬರೋದು ಹೆಣ್ಮಕ್ಳು ಬಿಡೋಕ್ಕೇನೆ. ಅದಕ್ಕಾಗಿನ ನೀನು ಇನ್ನೇನು ಮಾಡೋಕ್ಕಾಗುತ್ತೆ, ಸುಧಾರಿಸಿ ಬಂದಿದೀಯಾ, ಸುಧಾರಿಸ್ಕೊಂಡು ಹೋಗಿ ಇನ್ನೇನು ಮಾಡೋದು. ಹಾಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟೈತಿ, ನಿಜವಾಗ್ಲೂ ಸಖತ್ತು ಬೇಜಾರಾಗ್ಬಿಟ್ಟೈತಿ. ಏನಪ್ಪ ಮಾಡಲಿ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ ಅಂತ ಅನ್ನಿಸ್ತೈತಿ. ಮೋಸ ಆಗ್ಬಿಡ್ತು, ನನಗೆ ತುಂಬ ಮೋಸ ಆಗ್ಬಿಡ್ತು. ಬೆಳಗ್ಗೆಯಿಂದ ತುಂಬ ಬೇಜಾರಾಗಿತ್ತು, ಕೆಲ್ಸಕ್ಕೆ ಹೋಗು ಅಂತ. ಏನು ಮಾಡೋದು, ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.